ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ಲೈಬ್ರರಿಯನ್ಗಳ ಮಾಸಿಕ ವೇತನವನ್ನು ಡಿಬಿಟಿ ಮೂಲಕ ಪಾವತಿಸಲು ನಿರ್ಧರಿಸಿದ್ದು, ವೇತನ ಪಾವತಿಗೂ ಮುಂಚೆ ನಾವು ನಮ್ಮ ಬ್ಯಾಂಕ್ ಖಾತೆಗಳನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಕ್ರೋಮ್ ವೆಬ್ಸೈಟ್ ನಲ್ಲಿ UIDAI ಅಂತ ಟೈಪ್ ಮಾಡಿ. ಸೊ ಇದರಲ್ಲಿ ಲ್ಯಾಂಗ್ವೇಜ್ ಬಂದು ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ತುಂಬಾ ಲ್ಯಾಂಗ್ವೇಜಸ್ ಇದೆ. ಸೊ ನಾನು ಇಂಗ್ಲಿಷ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇದರಲ್ಲಿ ಮೈ ಆಧಾರ್ ಆಪ್ಷನ್ ಅಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂದ್ಬಿಟ್ಟು ಒಂದು ಆಪ್ಷನ್ ಶೋ ಆಗ್ತಾ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಓಕೆ, ಇದರಲ್ಲಿ ಬಾಟಮ್ ಅಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನೀಗ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಲಾಗಿನ್ ಪೇಜ್ಗೆ ಫಾರ್ವರ್ಡ್ ಆಗುತ್ತೆ ಅದು. ಸೊ ನಾವೀಗ ನಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಮತ್ತೆ ಕ್ಯಾಪ್ಚರ್ ನಂಬರ್ನ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಓಕೆ, ನಾನೀಗ ನನ್ನ ಪೂರ್ತಿ ಆಧಾರ್ ನಂಬರ್ ಏನಿದೆ ಅಷ್ಟನ್ನು ಕೂಡ ಎಂಟ್ರಿ ಮಾಡಿದ್ದೀನಿ. ಹಾಗೆ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಲಾಗಿನ್ ವಿತ್ OTP ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂದೇನಿತ್ತು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಲ್ಲಿಗೆ OTP ಹೋಗಿರುತ್ತೆ. ಸೊ ನಾನೀಗ OTP ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಾನೀಗ OTP ಎಂಟ್ರಿ ಮಾಡಿದ್ದೀನಿ. ನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಲಾಗಿನ್ ಆಗಿದೆ. ಸೊ ನಂತರ ನಾವು ಈಗ ಇದರಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಓಕೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಏನು ಆಪ್ಷನ್ ಶೋ ಆಗ್ತದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ನಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಕಂಗ್ರಾಚುಲೇಷನ್, ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಇಸ್ ಡನ್ ಅಂತ, ಅಂದ್ರೆ ನಮ್ದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಈಗ ಸಕ್ಸಸ್ಫುಲ್ ಆಗಿ ಲಿಂಕ್ ಆಗಿದೆ ಅಂತ ನಾವು ಈ ರೀತಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಓಕೆ, ನಂತರ ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಅಂದ್ರೆ ನಾವು NPCI ನ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಒಂದ್ ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಏನ್ ಸ್ಯಾಲರಿ ಅಕೌಂಟ್ ಇದೆ ಅದಕ್ಕೆ NPCI ಮ್ಯಾಪ್ ಆಗಿದೆಯೋ ಇಲ್ವೋ ಅಂದ್ಬಿಟ್ಟು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಗೂಗಲ್ ಕ್ರೋಮ್ ವೆಬ್ಸೈಟ್ ನಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ NPCI ಅಂದ್ಬಿಟ್ಟು ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಮೊದಲಿಗೆ ಬರುವಂತಹ NPCI ಅಥವಾ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನೀಗ NPCI ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ NPCI ಇದು ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಬಂದು ಕಸ್ಟಮರ್ ಅಂದ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ಅದರಲ್ಲಿ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತಿದೆ, BASC ಅಂದ್ಬಿಟ್ಟು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ತುಂಬಾ ಆಪ್ಷನ್ಸ್ ಶೋ ಆಗುತ್ತೆ. ಆಧಾರ್ ಸೀಡಿಂಗ್ ಬಾರ್ ಡಿ ಸೀಡಿಂಗು, ಅಕೌಂಟ್ ಡೀಟೇಲ್ಸು, ಆಧಾರ್ ಮ್ಯಾಪ್ಡ್ ಸ್ಟೇಟಸ್ಸು, ಆಧಾರ್ ಮ್ಯಾಪಿಂಗ್ ಹಿಸ್ಟ್ರಿ ಎಲ್ಲ ಕೂಡ ನಮ್ಗೆ ಇಲ್ಲಿ ಶೋ ಆಗುತ್ತೆ. ಸೊ ಮೊದಲಿಗೆ ಈಗ ನಾವು ನಮ್ಮ ಬ್ಯಾಂಕ್ ಖಾತೆ ನಮ್ಮ ಆಧಾರ್ನ ಇದಕ್ಕೆ ಯಾವುದು ಅಕೌಂಟ್ಗೆ ಅದು ಲಿಂಕ್ ಆಗಿದೆ ಅಂತ ನಾವು NPCI ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ನಾನೀಗ
ಆಧಾರ್ ಮ್ಯಾಪ್ಡ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನಾನು ಸ್ಟೇಟಸ್ನ ಚೆಕ್ ಮಾಡೋಕ್ಕೋಸ್ಕರ. ಸೊ ಆಗ ನಿಮಗೆ ಅಲ್ಲಿ ಆಧಾರ್ ನಂಬರ್ನ ಕೇಳುತ್ತೆ. ಸೊ ನಿಮ್ಮ ಆಧಾರ್ ನಂಬರ್ನ ಈಗ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ನಾನು ನನ್ನ ಆಧಾರ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಕ್ಯಾಪ್ಚಾನ ಎಂಟ್ರಿ ಮಾಡಕ್ಕೆ ಹೇಳ್ತಾ ಇದೆ. ಸೊ ನಾನೀಗ ಕ್ಯಾಪ್ಚಾ ಕೋಡ್ನು ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಚೆಕ್ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂದು ಆಧಾರ್ ನಂಬರ್ ಏನಿತ್ತು ಅದಕ್ಕೆ ರಿಜಿಸ್ಟರ್ಡ್ ಆಗಿರೋ ಮೊಬೈಲ್ ನಂಬರ್ಗೆ OTP ಸೆಂಡ್ ಆಗಿದೆ. ಸೊ ನಾನೀಗ OTPನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಆಧಾರ್ ಮ್ಯಾಪ್ಡ್ ಸ್ಟೇಟಸ್ ಈಗ ಓಪನ್ ಆಗಿದೆ. ಸೊ ನನ್ನ ಆಧಾರ್ ನಂಬರ್ಗೆ ನಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಏನಿದೆ ಪೋಸ್ಟ್ ಆಫೀಸ್ ಅಕೌಂಟು ಅದು NPCI ಮ್ಯಾಪ್ ಆಗಿದೆ. ಓಕೆ, ಬಟ್ ನಂದು ಸ್ಯಾಲ್ರಿ ಅಕೌಂಟ್ ಇರೋದು SBI ಅದರಿಂದ ನಾನು ಅದನ್ನ NPCIನ ಪೋಸ್ಟ್ ಆಫೀಸ್ ಬ್ಯಾಂಕ್ ಇದೆ NPCIಗೆ ನಾನೀಗ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ರೀತಿ ನೀವು ನಿಮ್ಮ ಆಧಾರ್ ಕಾರ್ಡು ಯಾವ್ದು ಬ್ಯಾಂಕ್ಗೆ NPCI ಮ್ಯಾಪ್ ಆಗಿದೆ ಅಂತ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಒಂದು ವೇಳೆ ನೀವು ಫಸ್ಟ್ ಟೈಮ್ ಯಾವುದು ಅಲ್ಲಿ ನೀವೇನಾದ್ರು ಚೆಕ್ ಮಾಡಿದಾಗ ಯಾವುದೋ ಖಾತೆಗೆ ನಿಮ್ದು NPCI ಲಿಂಕ್ ಆಗಿಲ್ಲ ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನೀಗ ತೋರಿಸ್ಕೊಡ್ತೀನಿ. ಆಧಾರ್ ಸೀಡಿಂಗ್ ಬಾರಿ ಡಿಸೀಡಿಂಗ್ ಅಂತಿದೆ. ಸೊ ಆ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಮೊದಲಿಗೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಓಕೆ, ನಂತರ ರಿಕ್ವೆಸ್ಟ್ ಫಾರ್ ಆಧಾರ್ ಅಂತಿದೆ. ಸೊ ಅದರಲ್ಲಿ ಸೀಡಿಂಗ್ ಅಂತ ಕೊಡಬೇಕಾಗುತ್ತೆ. ಓಕೆ, ನಂತರ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಕೇಳುತ್ತೆ. ಸೊ ನಮ್ಮದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರೋದ್ರಿಂದ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದರಲ್ಲಿ ತುಂಬ ಬ್ಯಾಂಕ್ ಇರುತ್ತೆ. ಸೊ ಅದರಲ್ಲಿ ನಿಮ್ದು ಯಾವ ಬ್ಯಾಂಕ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಂದು SBI ಆಗಿರೋದ್ರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಬ್ಯಾಂಕ್ನ. ಓಕೆ, ನಂತರ ಸೀಡಿಂಗ್ ಟೈಪ್ ಅಂತ ಕೇಳ್ತಾ ಇದೆ. ಸೊ ಇದರಲ್ಲಿ 3 ಆಪ್ಷನ್ ಇರುತ್ತೆ. ಫ್ರೆಶ್ ಸೀಡಿಂಗ್ ಅಂದ್ರೆ ನೀವು ಅಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ಯಾವುದೇ ರೀತಿ ಖಾತೆಗೆ ಅದು ಲಿಂಕ್ ಆಗಿಲ್ಲ ಅಂದ್ರೆ ಅದು ಫ್ರೆಶ್ ಸೀಡಿಂಗ್ ಮಾಡ್ಬೋದು. ಮತ್ತೆ ಸೇಮ್ ಬ್ಯಾಂಕ್ ವಿತ್ ಅನದರ್, ಒಂದೇ ಬ್ಯಾಂಕಲ್ಲಿ ಇನ್ನೊಂದು ಅಕೌಂಟ್ ಇದ್ರೆ ಇದರಿಂದ ಅಲ್ಲಿಗೆ ಫಾರ್ವರ್ಡ್ ಮಾಡೋಕ್ಕೆ ಎರಡನೇ ಆಪ್ಷನ್. ಮತ್ತೆ ಬೇರೆ ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್, ಉದಾಹರಣೆಗೆ ಅದು ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಇದೆ. ಸೊ ಅದರಿಂದ SBI ಮಾಡ್ಕೋಬೇಕು ಅಂದ್ರೆ ನಾವು ಥರ್ಡ್ ಒನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೀಗ ಫ್ರೆಶ್ ಸೀಡಿಂಗ್ ಅಲ್ಲಿ ನಾನೀಗ ಯಾವುದೇ ರೀತಿ ಮೊದಲನೇ ಬಾರಿಗೆ ನಾನು NPCI ಮ್ಯಾಪ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಒಂದು ತೋರಿಸ್ತಾ ಇದ್ದೀನಿ. ಅದಕ್ಕೆ ನನಗೆ ಫ್ರೆಶ್ ಸೀಡಿಂಗ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನಾನು ಅಲ್ಲಿ ನನ್ನ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ SBIದು. ಮತ್ತೆ ಕನ್ಫರ್ಮ್ ಅಕೌಂಟ್ ಕೇಳ್ತಾ ಇದೆ, ಅಲ್ಲೂ ಕೂಡ ನನ್ನ ಬ್ಯಾಂಕ್ ಖಾತೆ ನಂಬರ್ ಏನಿತ್ತು ಅದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಒಂದು ಡಿಕ್ಲರೇಷನ್ ಕೇಳ್ತಾ ಇದೆ, ಅಲ್ಲೊಂದು ರೇಡಿಯೋ ಬಟನ್ ಇದೆ. ಸೊ ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ಯಾಪ್ಚಾನ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದೆ. ನಾನೀಗ ಕ್ಯಾಪ್ಚಾ ಕೋಡ್ನು ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ಬಿಟ್ಟು ಒಂದಷ್ಟು ಕಂಡೀಷನ್ ಬರುತ್ತೆ. ಸೊ ಅದನ್ನು ಒಂದ್ಸಲಿ ಓದ್ಕೋಬೇಕಾಗುತ್ತೆ. ಹಾಗೆ ಒಂದು ಫೈನಲ್ ಆಗಿ ಬಂದು ಅಗ್ರಿ ಮಾಡಬೇಕಾಗುತ್ತೆ ಅದನ್ನ. ಓಕೆ, ನಾನು ಅಗ್ರಿ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಅಗ್ರಿನ ಕೊಡ್ತಾ ಇದ್ದೀನಿ. ನಂತರ ಅದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿತ್ತು ಸೊ ಅದಕ್ಕೆ OTP ಹೋಗುತ್ತೆ. ಅಂದರೆ ಕನ್ಫರ್ಮೇಷನ್ಗೋಸ್ಕರ OTP ಸೆಂಡ್ ಆಗಿದೆ. ಸೊ ನಾನೀಗ OTPನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, OTP ಎಂಟ್ರಿ ಮಾಡಿದ್ದೀನಿ. ಈಗ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಕನ್ಫರ್ಮ್ ಬಟನ್ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಆಧಾರ್ ಹೊಸ ಅಕೌಂಟ್ ಯಾವುದಿತ್ತು ಅದಕ್ಕೆ ಸೀಡ್ ಆಗುತ್ತೆ. ಮತ್ತೆ ಈಗ ನೀವು ಆಲ್ರೆಡಿ ಈಗ ನಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಲ್ಲಿ ಇತ್ತು, ಅದನ್ನ SBI ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸ್ಕೊಡ್ತೀನಿ. ಸೇಮ್ ಆಪ್ಷನ್ ಇರುತ್ತೆ ಆಧಾರ್ ಸೀಡಿಂಗ್ ಬಾರ್ ಡಿಸೀಡಿಂಗ್ ಅಲ್ಲಿ. ಸೊ ಈ ಕಡೆ ನಾನು ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾನೆ ಸೆಲೆಕ್ಟ್ ಮಾಡ್ಕೋತೀನಿ.
ಓಕೆ, ಇಲ್ಲಿ ಸೀಡಿಂಗ್ ಟೈಪ್ ಬಂದು ಆಲ್ರೆಡಿ ನಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಗೆ ಮೊದಲೇ ಸೀಡ್ ಆಗ್ಬಿಟ್ಟಿರೋದ್ರಿಂದ ಈಗ ಅದನ್ನು ನಾನು ಎಸ್ ಬಿ ಐಗೆ ಚೇಂಜ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಮೂವ್ಮೆಂಟ್ ಅನ್ನೋ ಆಪ್ಷನ್ಲಿ ಫ್ರಮ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಅಂತಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಹೊಸದಾಗಿ ಯಾವ ಅಕೌಂಟ್ಗೆ ಎನ್ ಪಿ ಸಿ ಆಗಿಲ್ಲ ಅಂದಾಗ ಫ್ರೆಶ್ ಸೀಡಿಂಗ್ ತಗೊಂಡಿದೆ. ಈಗ ಫ್ರಮ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಂಡು ನನ್ನ ಅಕೌಂಟ್ ನಂಬರ್ನ ಎರಡು ಕಡೆ ಎಂಟ್ರಿ ಮಾಡಿದ್ದೀನಿ. ಮತ್ತೆ ಡಿಕ್ಲರೇಷನ್ ರೇಡಿಯೋ ಬಟನ್ ಮೇಲೂ ಕ್ಲಿಕ್ ಮಾಡಿದ್ದೀನಿ. ನಂತರ ಕ್ಯಾಪ್ಚಾ ಕೋಡ್ನು ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ ಕೇಳುತ್ತೆ, ಸೊ ಅದಕ್ಕೆ ಅಗ್ರಿ ಅಂಡ್ ಕಂಟಿನ್ಯೂ ಕೊಡಬೇಕಾಗುತ್ತೆ. ಓಕೆ, ಮತ್ತೆ ಇದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಆಗಿದೆ. ಸೊ ನಾನೀಗ ಒ ಟಿ ಪಿನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಾನೀಗ ಒ ಟಿ ಪಿನ ಎಂಟ್ರಿ ಮಾಡಿದ್ದೀನಿ. ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒ ಟಿ ಪಿ ರಾಂಗ್ ಇದೆ. ಮತ್ತೆ ಒ ಟಿ ಪಿನ ಎಂಟ್ರಿ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ಕನ್ಫರ್ಮ್ ಬಟನ್ ಮೇಲೆ ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈ ತರ ಕನ್ಫರ್ಮ್ ಕೇಳುತ್ತೆ. ಹಿಂದೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇತ್ತು, ಇವಾಗ ಎಸ್ ಬಿ ಐಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಂತ ನಾನೀಗ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನೋಡಿ ಆಧಾರ್ ಸೀಡಿಂಗ್ ಬೈ ಡಿ ಸೀಡಿಂಗ್ ಅಂತ ತೋರಿಸ್ಬಿಟ್ಟು ಸ್ಟೇಟಸ್ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಅಂದ್ರೆ ಅದೇನಿದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇತ್ತು, ಅದರಿಂದ ನಾನೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅದನ್ನು ಎನ್ ಪಿ ಸಿ ಐ ಅಕೌಂಟ್ ಚೇಂಜ್ ಮಾಡ್ಕೊಂಡಿರ್ತೀನಿ ಈಗ. ಸೊ ಅದು ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಓಕೆ, ಇದೇ ರೀತಿ ನೀವು ನಿಮ್ದು ಯಾವ್ದಾದ್ರು ಸ್ಯಾಲರಿ ಅಕೌಂಟ್ ಎನ್ ಪಿ ಸಿ ಐ ಮ್ಯಾಪ್ ಆಗಿಲ್ಲ ಅಥವಾ ಬೇರೆ ಅಕೌಂಟ್ ಯಾವ್ದಾದ್ರು ಅಪ್ಡೇಟ್ ಆಗಿದ್ರೆ ಅದನ್ನ ನೀವು ಈ ಆಪ್ಷನ್ ಮುಖಾಂತರ ಅದನ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಸ್ಯಾಲರಿ ಅಕೌಂಟ್ಗೆ ಅಪ್ಡೇಟ್ ಮಾಡ್ಕೋಬಹುದಾಗಿರುತ್ತದೆ. ಹಾಗೆ ಬಂದು ಮತ್ತೆ ನಾನೀಗ ಆಧಾರ್ ಮ್ಯಾಪ್ಡ್ ಸ್ಟೇಟಸ್ ಚೆಕ್ ಮಾಡಿ ತೋರಿಸ್ತೀನಿ ಇವಾಗ. ಓಕೆ, ಅಲ್ಲಿ ಅಗೇನ್ ನನ್ನ ಆಧಾರ್ ನಂಬರ್ ಕೇಳ್ತಾ ಇದೆ. ಓಕೆ, ನಾನು ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಮತ್ತೆ ಕ್ಯಾಪ್ಚಾ ಕೋಡ್ ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಚೆಕ್ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಒ ಟಿ ಪಿ ಕೇಳ್ತಾ ಇದೆ. ಸೊ ನಾನೀಗ 6 ಡಿಜಿಟ್ ಒ ಟಿ ಪಿ ಏನಿದೆ ಅದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಧಾರ್ ಮ್ಯಾಪ್ಡ್ ಸ್ಟೇಟಸ್ ಅಂದ್ಬಿಟ್ಟು ಈ ಪೇಜ್ ಓಪನ್ ಆಗಿದೆ. ಸೊ ನಾವು ಮೊದಲಿಗೆ ಸ್ಟಾರ್ಟ್ ನಮ್ದು ಇಂಡಿಯನ್ ಪೇಮೆಂಟ್ ಬ್ಯಾಂಕ್ ಇತ್ತು. ಸೊ ಅದನ್ನ ನಾನೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಎನ್ ಪಿ ಸಿ ಐನ ಚೇಂಜ್ ಮಾಡ್ಕೊಟ್ಟಿದ್ದೀನಿ. ಸೊ ಮ್ಯಾಂಡೇಟರಿ ಡೇಟ್ ಬಂದು 5 ಮೇ 2026 ಇವತ್ತಿನ ಡೇಟ್ ಶೋ ಆಗ್ತಾ ಇದೆ. ಸೊ ಈ ರೀತಿ ನಿಮ್ಮ ಸ್ಯಾಲರಿ ಅಕೌಂಟ್ ಏನಾದ್ರು ಬೇರೆ ಅಕೌಂಟ್ಗೆ ಏನಾದ್ರು ಎನ್ ಪಿ ಸಿ ಐ ಮ್ಯಾಪ್ ಆಗಿದ್ರೆ ನಿಮ್ಮ ಸ್ಯಾಲರಿ ಅಕೌಂಟ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡೋ ಮುಖಾಂತರ ಅದೇ ಅಕೌಂಟ್ಗೆ ನೀವು ಎನ್ ಪಿ ಸಿ ಐನ ಮ್ಯಾಪ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಫೈನಲ್ ಆಗಿ ಬಂದು ನೀವು ನಿಮ್ದು ಪಂಚತಂತ್ರ 2.0 ಅಲ್ಲಿ ಏನು ನೀವು ಅಟೆಂಡೆನ್ಸ್ ಕೊಡ್ತೀರಾ ಡೈಲಿ ಅಟೆಂಡೆನ್ಸು, ಅದನ್ನ ನೀವು ರಿಪೋರ್ಟ್ಸ್ನ ಚೆಕ್ ಮಾಡೋ ಮುಖಾಂತರ ಅಲ್ಲಿ ಯಾವ್ದಾರ ಡೇಸ್ಗೆ ಅಬ್ಸೆಂಟ್ ಆಗಿದ್ರೆ ಸೊ ಅದಕ್ಕೆ ಲೀವ್ಗಳನ್ನ ಎಂಟ್ರಿ ಮಾಡೋ ಮುಖಾಂತರ ಕೂಡ ನೀವು ಅದನ್ನ ಏನಿರುತ್ತೆ ಅದು ಅಮೌಂಟು 30 ಡೇಸ್ ಏನಿರುತ್ತೆ ಅದನ್ನು ನೀವು ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.